ಶ್ರೀನಿವಾಸ್ ಪ್ರಸಾದ್ ಅವರೇ ಹಾಗೂ ಮೈಸೂರಿನಿಂದ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧಿಸಿರ್ತಕ್ಕಂಥ ಈಗ ತಾನೇ ವೀರೋಚಿತವಾದಂಥ ಭಾಷಣವನ್ನು ಮಾಡಿದಂಥ ಗೆಳೆಯ ಪ್ರತಾಪ್ ಸಿಂಹ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಗಣ್ಯ ಮುಖಂಡರುಗಳೇ ಮತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ, ಅಭಿಮಾನಿಗಳೇ ಮತ್ತು ಬೆಂಬಲಿಗರೇ, ತಾಯಂದಿರೇ, ಇದು ಒಂದು ವಿಶೇಷವಾದಂಥ ಅನುಭವ ನಮಗೆಲ್ಲರಿಗೂ ಉಂಟಾಗ್ತದೆ. ಈ ಅನುಭವ 2014ರಲ್ಲಿ ಪ್ರಾರಂಭವಾದಂಥ ಅನುಭವ. ಈ ಅನುಭವ ಯಾವುದು ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರು ಈ ದೇಶದ ರಾಜಕಾರಣದಲ್ಲಿ ಹೊಸದೊಂದು ಭಾಷ್ಯವನ್ನ ಬರೆದಿದ್ದಾರೆ ಅನ್ನತಕ್ಕಂಥ ಒಂದು ಬೆಳವಣಿಗೆ. 2014ರಲ್ಲಿ ನರೇಂದ್ರ ಮೋದಿಯವರ ವಿಚಾರ ಬಹಳಷ್ಟು ಜನಗಳಿಗೆ ಗುರುತಿರಲಿಲ್ಲ. ಆದರೆ ನಮ್ಮ ದೇಶದ ರಾಜಕಾರಣವನ್ನ ಯಾರು ಅತ್ಯಂತ ಸೂಕ್ಷ್ಮಗತಿಯಿಂದ ನೋಡ್ತಾ ಇದ್ರೋ ಅವರಿಗೆ ಗುಜರಾತ್ನಲ್ಲಿ ಅವರ 3 ಅವಧಿಯ ಮುಖ್ಯಮಂತ್ರಿ ಪದವಿ ಏನು ಚಮತ್ಕಾರವನ್ನು ನಡೀತು, ಏನು ಜಾದುವನ್ನು ಅವರು ಮಾಡಿದ್ರು ಗುಜರಾತ್ನಲ್ಲಿ ಅನ್ನತಕ್ಕಂಥದ್ದನ್ನು ನೋಡಿದಂಥ ಅವರಿಗೆ ನರೇಂದ್ರ ಮೋದಿಯವರು ಮುಂದೆ ಒಂದು ದಿವಸ ಈ ದೇಶದ ನಾಯಕರಾಗ್ತಾರೆ ಅಂತಕ್ಕಂಥದ್ದು ಆಗ ಗೋಚರ ಆಗ್ತಾ ಇತ್ತು. 2014ರಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರು. ದೇಶದ ಜನಗಳ ಮುಂದೆ ಒಂದು ದೊಡ್ಡ ಮ್ಯಾಪ್, ರೂಟ್ ಮ್ಯಾಪ್ ಹಾಕಿದ್ರು. ನಾನು ಏನನ್ನು ಸಾಧನೆ ಮಾಡಿ ತೋರಿಸಬೇಕು, ಅವರ ಒಂದು ಅತ್ಯಂತ ಶ್ರೇಷ್ಠವಾದಂಥ ಕೊಡುಗೆ ನನ್ನ ದೃಷ್ಟಿಯಲ್ಲಿ ಕಳೆದ 5 ವರ್ಷಗಳಲ್ಲಿ ಅವರು ಈ ದೇಶಕ್ಕೆ ಕಳಂಕರಹಿತವಾದಂಥ ನಾಯಕತ್ವವನ್ನ, ಸರ್ಕಾರವನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಯಾವುದೇ ಭ್ರಷ್ಟಾಚಾರದ ವಾಸನೆ ಇಲ್ಲದಂತಹ ಒಂದು ಸರ್ಕಾರವನ್ನ ಭಾರತದ ಜನತೆಗೆ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದನ್ನ ಬಹಳ ಧೈರ್ಯದಿಂದ ನಾವು ಕೊಡುಗೆ ನಮ್ಮ ದೇಶದ ರಾಜಕೀಯ ದಿಕ್ಕು, ರಾಜಕೀಯ ಗತಿ ಇವುಗಳನ್ನ ಬದಲಾವಣೆ ಮಾಡಿದೆ ಅಂತಕ್ಕಂಥದ್ದು ನನ್ನ ನಿಶ್ಚಿತವಾದಂತಹ ಅಭಿಪ್ರಾಯ. ನಾನು ನರೇಂದ್ರ ಮೋದಿಯವರು ಅವರು ಹಾಕಿದ ಹಲವಾರು ಹೆಜ್ಜೆಗಳನ್ನ ನಾನು ಸಮರ್ಥನೆ ಮಾಡಿಕೊಂಡೇ ಬಂದಿದ್ದೇನೆ. ಅವರು ಈ ನೋಟುಗಳನ್ನ ಡಿಮಾನಿಟೈಸೇಷನ್ ಮಾಡಿದಾಗ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರೂ ಕೂಡ ಅದನ್ನ ನಾನು ಸ್ವಾಗತ ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣ ಪೂರ್ಣ ಪ್ರಮಾಣದಲ್ಲಿ ನಾವು ಯಶಸ್ವಿ ಆಗಿಲ್ಲದೆ ಇರಬಹುದು. ಆದರೆ
ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ನಾಚಿ ಹೋಗಿದ್ದಂತ ಆ ಹಣ ಇವತ್ತು ಮಾರುಕಟ್ಟೆಗೆ ಬಂತು, ಬ್ಯಾಂಕ್ಗಳಿಗೆ ಬಂತು ಅಂತಕ್ಕಂಥದ್ದನ್ನ ಅಲ್ಲಗಳೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಪಾಕಿಸ್ತಾನಕ್ಕೆ ಸೇರಿ ನಮ್ಮ ಸಂಬಂಧವನ್ನ ನರೇಂದ್ರ ಮೋದಿಯವರು ತಮ್ಮದೇ ಆದಂತ ರೀತಿಯಲ್ಲಿ ವಿಮರ್ಶೆ ಮಾಡಿದರು ಮತ್ತು ಹಲವಾರು ಹೆಜ್ಜೆಗಳನ್ನು ಕೂಡ ಹಾಕಿದರು. ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಮಯದಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿಯವರನ್ನು ಕೂಡ ತಾವು ಅಧಿಕಾರ ವಹಿಸತಕ್ಕಂಥ ದಿವಸ ದೆಹಲಿಗೆ ಆಮಂತ್ರಿಸಿ ಅವರಿಗೆ ನಮ್ಮ ಸಂದೇಶವನ್ನು ಕಳಿಸಿದ್ರು. ಭಾರತ ಮತ್ತು ಪಾಕಿಸ್ತಾನ ಒಳ್ಳೆಯ ನೆರೆಹೊರೆಯ ರಾಷ್ಟ್ರಗಳಂತೆ ಇರಬೇಕು ಅನ್ನತಕ್ಕಂಥದ್ದನ್ನ. ಆದರೆ ಪಾಕಿಸ್ತಾನ ಆ ಮಾತುಗಳನ್ನು ಉಳಿಸಿಕೊಳ್ಳಲಿಲ್ಲ. ಆದುದರಿಂದಲೇ ಅವರು ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಆಗಲೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದು ಅದನ್ನು ಸ್ವಾಗತ ಮಾಡಿದೆ. ಈ ದಿವಸ ನಮ್ಮ ದೇಶ ಇತರ ರಾಷ್ಟ್ರಗಳ ದೃಷ್ಟಿಯಲ್ಲಿ ಬಹಳ ದೊಡ್ಡ ಪ್ರತಿಷ್ಠಿತ ರಾಷ್ಟ್ರವಾಗಿ ಬದಲಾವಣೆ ಆಗಿರಬೇಕಾಗಿದ್ದರೆ ಅದಕ್ಕೆ ನರೇಂದ್ರ ಮೋದಿಯವರು ಪೂರ್ಣ ಕಾರಣೀಭೂತರು ಅಂತಕ್ಕಂಥದ್ದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಪುಲ್ವಾಮಾದಲ್ಲಿ ನಡೆದಂತ ನಮ್ಮ 34 ಜನ CRPF ಯೋಧರು ಹುತಾತ್ಮರಾದರು. ಆಗ ನರೇಂದ್ರ ಮೋದಿಯವರು ದೇಶಕ್ಕೆ ಒಂದು ಘೋಷಣೆಯನ್ನು ಕೊಟ್ಟರು. ಅವರ ಏನು ಹುತಾತ್ಮರಾದರೂ ಅದು ಇಟ್ ವಿಲ್ ನಾಟ್ ಗೋ ಇನ್ ವೈನ್ ಹಾಗೆ ಇರ್ತೇವೆ. ಮತ್ತು ಯಾರು ಅದಕ್ಕೆ ಕಾರಣೀಭೂತರಾಗಿದ್ದಾರೆ ಅವರಿಗೆ ಸರಿಯಾದಂತ ಪಾಠವನ್ನ ಕಲಿಸ್ತೇವೆ ಅನ್ನತಕ್ಕಂಥ ಮಾತನ್ನು ಕೂಡ ದೇಶದ ಜನಗಳ ಮುಂದೆ ಹೇಳಿದರು. ಅದಾದ 15 ದಿವಸದಲ್ಲಿ ನಮ್ಮ ಯುದ್ಧ ವಿಮಾನಗಳು ಪಾಕಿಸ್ತಾನದ ಬಾಲಾಪೇಟ್ ಎಲ್ಲಿ ಈ ಟೆರರಿಸ್ಟ್ಗಳಿಗೆ ಆಶ್ರಯ ಕೊಟ್ಟಿದ್ದರು ಅಂತಹ ಆಶ್ರಯ ಕೊಟ್ಟಿದ್ದಂಥ ಜಾಗದ ಮೇಲೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಇದು ಇಡೀ ವಿಶ್ವವೇ ಇದನ್ನ ಮೆಚ್ಚಿತು. ಯಾಕೆಂತ ಹೇಳಿದ್ರೆ ಇವತ್ತು ವಿಶ್ವವನ್ನ ಕಾಡ್ತಾ ಇರ್ತಕ್ಕಂಥ ಅತ್ಯಂತ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ಟೆರರಿಸಂ ಸಮಸ್ಯೆ. ಇವತ್ತು ಆ ಟೆರರಿಸಂ ಅನ್ನ ಹತ್ತಿಕ್ಕಲು, ಆ ಟೆರರಿಸಂ ಅನ್ನ ನಾವು ಹಿಮ್ಮೆಟ್ಟಿಸಲು ಎಲ್ಲ ರಾಷ್ಟ್ರಗಳು ಕೂಡ ತಾವು ಒಟ್ಟಿಗೆ ಸೇರಬೇಕು ಅಂತಕ್ಕಂಥ ಒಂದು ಮಾತಿಗೆ ಒಂದು